ಬೀದರ್ನಲ್ಲಿ ಕಬ್ಬಿನ ಬೆಂಬಲ ಬೆಲೆಗಾಗಿ ರೈತರ ಕಿಚ್ಚು 8ನೇ ದಿನಕ್ಕೆ ಕಾಲಿಟ್ಟಿದೆ. ರೈತರ ಅಹೋರಾತ್ರಿ ಹೋರಾಟ, ಅನ್ನದಾತರ ಹೋರಾಟಕ್ಕೆ ಚನ್ನಬಸವಾನಂದ ಶ್ರೀ ಸಾಥ್ ಕೊಟ್ಟಿದ್ದಾರೆ. ರಾಜಕೀಯವನ್ನ ಬಿಟ್ಟು ರೈತರ ಹೋರಾಟಕ್ಕೆ ಕೈ ಜೋಡಿಸಿ ಮಠವನ್ನ ಬಿಟ್ಟು ಹೋರಾಟಕ್ಕೆ ಬನ್ನಿ ಅಂತೇಳಿ ಸ್ವಾಮೀಜಿ ಕರೆ ಕೊಟ್ಟಿದ್ದಾರೆ. ವಿವಿಧ ಮಠಾಧೀಶರಿಗೆ ಚನ್ನಬಸವಾನಂದ ಶ್ರೀಗಳು ಕರೆ ಕೊಟ್ಟಿದ್ದಾರೆ. ರೈತರ ಬೇಡಿಕೆ ಈಡೇರಿಸದ ಈಶ್ವರ್ ಖಂಡ್ರೆ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡುವಂತೆ ಸ್ವಾಮೀಜಿ ಆಗ್ರಹ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಮೂಲಕ ರಾಜ್ಯ ಸರ್ಕಾರಕ್ಕೆ ಶ್ರೀಗಳು ಮನವಿಯನ್ನ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಹೋರಾಟ? ಬೀದರ್ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಮತ್ತು ಜಿಲ್ಲಾಡಳಿತ ಹಗ್ಗ ಜಗ್ಗಾಟ ಮುಂದುವರೆದ ಅಂತ ಹೇಳ್ಬೋದು. ಈಗಾಗಲೇ ಕಬ್ಬಿಗೆ ಬೆಲೆ ನಿಗದಿ ಆಗ್ಲೇಬೇಕಂತೇಳಿ ಕಳೆದ 8 ದಿನಗಳಿಂದ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಚೇರಿ ಮುಂಭಾಗದಲ್ಲಿ ರೈತರು ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ. ನೋಡಬಹುದು ನೀವು. ಈಗಾಗಲೇ ರೈತರ ಹೋರಾಟಕ್ಕೆ ಸ್ವಾಮೀಜಿಗಳು ಸೇರಿದಂತೆ ಹಲವರು ಬೆಂಬಲ ಸೂಚಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸ್ವಾಮೀಜಿಗಳು ಕೂಡ ರೈತರನ್ನು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಆ ಸ್ಥಳಕ್ಕೆ ಆಗಮಿಸಿದ್ದಾರೆ. ರೈತರ ಜೊತೆ ನಾವಿದ್ದೀವಿ ಅಂತೇಳಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಟೋಟಲ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಇರ್ಬೋದು, ರಹೀಂ ಖಾನ್ ಇರ್ಬೋದು, ಅವರು ಕೂಡ ಬಂದ್ ಇಲ್ಲಿ ರೈತರೊಂದಿಗೆ ಮಾತಾಡಿ ಹೋದ್ರು. ಆದ್ರ ಏನು ಪ್ರಯೋಜನ ಆಗಿಲ್ಲ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ರೈತರು ಈಗಾಗಲೇ ಪ್ರತಿ ಟನ್ನಿಗೆ 3,300 ರೂಪಾಯಿ ಮುಖ್ಯಮಂತ್ರಿ ನಿಗದಿ ಮಾಡಿದ್ದಾರೆ, ಅಷ್ಟು ಕೊಡ್ಲೇಬೇಕು ಎಂಬ ಹಠ ಅವ್ರು ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಒಂದು ಸಾಲ ಸೂಲ ಮಾಡಿ ನಾವು ಬೆಳಿತೀವಿ, ನಾವು ಬೆಳೆದು ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೀವಿ. ಈ ವರ್ಷ ಮಳೆ ಬಂದು ಸಂಪೂರ್ಣವಾಗಿ ಬೆಳೆಗಳೆಲ್ಲ ಕಳ್ಕೊಂಡು ನಾವು ಸಂಕಟಗೀಡಾಗಿದ್ದೀವಿ. ಸರ್ಕಾರಕ್ಕೆ ನಿಜಕ್ಕೂ ನಮ್ಮ ಬಗ್ಗೆ ಕಾಳಜಿ ಅದನ್ನೇ ಇಲ್ಲ ಅಂತ ಹೇಳಿ ರೈತರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಟೋಟಲಿ ಅನ್ನ ನೀಡುವಂತ ರೈತರು ಇವತ್ತ ಎಲ್ಲೋ ಒಂದ್ ಕಡೆ ರೋಡಿಗೆ ಬಂದೇನಂದ್ರೆ ಪ್ರತಿಭಟನೆ ಮಾಡಿ ನಾವು ಬೆಳೆದಂತ ಹಕ್ಕು ನಾವು ಸರ್ಕಾರ ಕೇಳಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ನಿಜಕ್ಕೂ ಇದು ನೋವಿನ ಸಂಗತಿ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ಆ ರೈತರೊಂದಿಗೆ ಸ್ವಾಮೀಜಿಗಳು ಕೂಡ ಧ್ವನಿಗೂಡಿಸ್ಯಾರ ಅಂತ ಹೇಳ್ಬೋದು. ಹೀಗಾಗಿ ಸರ್ಕಾರ ತಕ್ಷಣವೇ ಅನ್ನದಾತರ ಏನ್ ನೋವದ ಅನ್ನದಾತರ ಬೇಡಿಕೆ ಅದಕ್ಕೆ ಸ್ಪಂದಿಸಬೇಕಾಗ್ಯದ ಅಂತ ಹೇಳ್ಬಹುದು. ಯಾಕಂದ್ರೆ 21ರಿಂದ ಉಗ್ರ ಹೋರಾಟ ಮಾಡ್ತೀವಿ, ಜಿಲ್ಲಾದ್ಯಂತ ಪ್ರತಿಭಟನೆ ಮಾಡ್ತೀವಿ, ರಸ್ತೆ ತಡೆ ಮಾಡ್ತೀವಿ. ಏನಾದರೂ ಅನಾಹುತ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನೇರವಾಗಿ ಹೊಣೆಗಾರಿಕೆ ಜಿಲ್ಲಾಡಳಿತ ಸರ್ಕಾರ ಅಂತ ಹೇಳಿ ರೈತರು ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಲಾದರೂ ಸರ್ಕಾರ ಸಚಿವರು ಈಗಾಗಲೇ ಸಕ್ಕರೆ ಕಾರ್ಖಾನೆ ಮತ್ತು ರೈತರ ಮಧ್ಯೆ ನಡೀತಾ ಸಂಘರ್ಷಕ್ಕೆ ಬ್ರೇಕ್ ಹಾಕಂತ ಕೆಲಸ ಮಾಡ್ತಾರೆ. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ ಜಿಲ್ಲೆಯಾದ್ಯಂತ ಕಬ್ಬು ಬೆಳೆಗಾರರು ಕೂಡ ಪ್ರತಿ ಟನ್ನಿಗೆ 3,300 ರೂಪಾಯಿ ಸರ್ಕಾರ ನಿಗದಿ ಮಾಡಲೇಬೇಕು, ಜಿಲ್ಲಾಡಳಿತ ಸಕ್ಕರೆ ಕಾರ್ಖಾನೆಯವರ ಮನ ಒಲಿಸಲೇಬೇಕಂತೇಳಿ ಕಳೆದ 8 ದಿನಗಳಿಂದ ನೋಡಬಹುದು ನೀವು. ಈಗಾಗಲೇ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ರೈತರ ಹೋರಾಟಕ್ಕೆ ಪಕ್ಷಾತೀತವಾಗಿ ಸಾಕಷ್ಟು ಜನರು ಬೆಂಬಲಿಸ್ತಾ ಇದ್ದಾರೆ. ಈಗಾಗಲೇ ಚನ್ನಬಸವಾನಂದ ಸ್ವಾಮೀಜಿಗಳು ಕೂಡ ಆಗಮಿಸಿ ರೈತರಿಗೆ ಧೈರ್ಯ ತುಂಬುತ್ತಾ ಇದ್ದಾರೆ. ನಾವು ನಿಮ್ಮೊಂದಿಗಿದ್ದೀವಿ, ರೈತರಿದ್ದರೆ ಎಲ್ಲರಿಗೂ ಅನ್ನ ಸಿಗ್ತಾ, ದುಡಿದು ಕೆಲಸ ಮಾಡಿ ಕಷ್ಟಪಟ್ಟು ಅನ್ನ ನೀಡಂತ ರೈತರು ನೀವು ಇಲ್ಲಿ ರಸ್ತೆಗೆ ಬಂದೇ ಈ ರೀತಿ ಕುಳಿತು ಹಕ್ಕು ಕೇಳೋದು ಎಷ್ಟರ ಮಟ್ಟಿಗೆ ಸರಿಯಾದ, ಸರ್ಕಾರ ಅಧಿಕಾರದಲ್ಲಿ ಇದ್ದವರು ತಿಳ್ಕೋಬೇಕು ಅಂತ ಹೇಳಿ ಸ್ವಾಮೀಜಿಗಳು ಕೂಡ ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೇಕೇ ಬೇಕಂತೇಳಿ ನೋಡಬಹುದು ನೀವು ದೃಶ್ಯದಲ್ಲಿ. ಸಾಕಷ್ಟು ಜನ ರೈತರಿದ್ದಾರೆ. ಕಳೆದ 8 ದಿನ ಆಗ್ಲಾಗ ಹೊಂಟದ, ಇವತ್ತ ಮನೆಗೆ ಹೋಗಿಲ್ಲ. 13ರಿಂದ ಕಂಟಿನ್ಯೂ ಆಗಿ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ. ಸಾಕಷ್ಟು ಚಳಿಯುವ ರಾಜಕಾರಣಿಗಳು ಮಾತ್ರ ಆರಾಮಾಗಿ ಗರಮಾಗಿ ಮಲ್ಕೋತಾರೆ. ಆದ್ರೆ ನಾವು ರಸ್ತೆಯಲ್ಲಿ ಇದ್ದೀವಿ, ನಾವು ಹೊಲದಲ್ಲಿ ಕೆಲಸ ಮಾಡಿ ದುಡಿದು ಪ್ರತಿಯೊಬ್ಬರು ದುಡಿದ್ರು ಮಾತ್ರ ಎಲ್ಲರಿಗೂ ಅನ್ನ ಸಿಗ್ತದೆ. ಆದ್ರೆ ಟೋಟಲ್ ಇವತ್ತ ಅಧಿಕಾರದಲ್ಲಿ ಇದ್ದಂತ ಸರ್ಕಾರ, ಜನಪ್ರತಿನಿಧಿಗಳು, ಅಧಿಕಾರಿಗಳು ಅರ್ಥ ಮಾಡ್ಕೋತಿದ್ದಲ್ಲ. ಸಕ್ಕರೆ ಕಾರ್ಖಾನೆಗಳ ಮನ ಒಲಿಸಲಿಕ್ಕೆ ಎಲ್ಲೋ ಒಂದ್ ಕಡೆ ಇವತ್ತು ವಿಫಲ ಆಗಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ರಹೀಂ ಖಾನ್ ಬಂದ್ ಹೋದ್ರು ಕೂಡ ಇವತ್ತಿಗೂ ಬೆಲೆ ನಿಗದಿ ಆಗಿಲ್ಲ. ಮುಖ್ಯಮಂತ್ರಿ ಚರ್ಚೆ ಮಾಡಿ ಬೆಲೆ ನಿಗದಿ ಮಾಡ್ತೀವಿ ಅಂತ ಹೇಳಿ ಹೋದ್ರು. ಇಲ್ಲಿ ಸ್ವಾಮೀಜಿಗಳು ಕೂಡ ರೈತರಿಗೆ ಬೆಂಬಲಿಸಿದ್ದಾರೆ. ಗುರುಗಳು ಏನ್ ಹೇಳ್ಬೇಕಂತ್ರಿ, ಯಾಕೆ ಈ ರೀತಿ ಹಗ್ಗ ಜಗ್ಗಾಟ? ಇವತ್ತು ಸಾಕಷ್ಟು ಚಳಿ ಇವೆ. ರೈತರು ಏನಂದ್ರೆ ರಸ್ತೆ ಮೇಲೆ ಕುಂತಿದ್ದಾರೆ, ಸಚಿವರು ಕಚೇರಿ ಮುಂಭಾಗದಲ್ಲಿ ಕುಂತಿದ್ದಾರೆ. ಯಾರು ಕೇಳಕ್ ದಿಕ್ಕಿಲ್ಲ ಗುರುಗಳೇ? ಈಗ ಕಳೆದ 7 ದಿವಸದಿಂದ ಏನು ರೈತರು ಇಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾರೆ, ಇದು ಅವ್ರು ಕೇಳ್ತಕ್ಕಂಥದ್ದು ಬಹಳ ಸೂಕ್ತವಾದಂಥದ್ದು, ಜಾಯಜ್ ಇದೆ. ಯಾಕಂದ್ರೆ 3,300 ರೂಪಾಯಿ 300 ರೂಪಾಯಿ ಕೇಳ್ತಾ ಇದ್ದಾರೆ. ಅವರ ಒಂದು ಶ್ರಮ, ಪರಿಶ್ರಮ, ಮೆಹನತ್ತು, ಅವ್ರೇನು ಕಬ್ಬು ಬೆಳೆಸೋ ಸಲುವಾಗಿ ಅವ್ರು ಶ್ರಮ ಪಟ್ಟಿರ್ತಾರ, ಅದ್ರ ಲಾಗೋಡಿ ಎಲ್ಲ ಖರ್ಚು ಮಾಡಿರ್ತಾರ. ಅದಕ್ಕೆ 3,300 ರೂಪಾಯಿ ಏನೂ ಅಲ್ಲ. ಅವರಿಗೆ ಆಕ್ಚುಲಿ ಒಂದು ಟನ್ ಕಬ್ಬಿನಿಂದ ಫ್ಯಾಕ್ಟರಿ ಅವರಿಗೆ 14-15 ಸಾವಿರ ರೂಪಾಯಿ ಲಾಭ ಇರುತ್ತೆ. ಆದ್ರೆ 5,000 ರೂಪಾಯಿ ಕೊಟ್ಟರು ಕೂಡ ಕಡಿಮೆನೆ. ಇವತ್ತು ಕಬ್ಬು ಬೆಳಿಬೇಕು, ಅಹೋರಾತ್ರಿಯಲ್ಲಿ ಹಗಲು ರಾತ್ರಿಯಲ್ಲಿ ಕಷ್ಟಪಟ್ಟು ಕಬ್ಬು ಬೆಳಿಬೇಕು. ರೈತರು ಈ ಸಮಾಜಕ್ಕೆ
ನಮಗೆ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರು. ಎಲ್ಲ ರಾಜಕಾರಣಿಗಳು ರೈತರು ದೇಶದ ಬೆನ್ನೆಲುಬು ಅಂತೆಲ್ಲ ಭಾಷಣ ಮಾಡ್ತಾರೆ. ಆದ್ರೆ ಇವತ್ತು ಚಳಿಯೊಳಗ 7 ದಿವಸದಿಂದ ರೈತರು, ನಮಗೆ ಅನ್ನ ಕೊಡ್ತಕ್ಕಂಥ ರೈತರು, ಅನ್ನದಾತರು ಈ ಚಳಿಯೊಳಗೆ ಬಂದು ಮಲ್ಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಅವರು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಆದ್ರೂ ಸಹಿತ ಇವತ್ತಿಲ್ಲಿ ರಹೀಂ ಖಾನ್ ಅವರು ಮತ್ತು ಈಶ್ವರ್ ಖಂಡ್ರೆ ಅವರು ಇಬ್ಬರು ಸಚಿವರು ನಮ್ಮ ಜಿಲ್ಲೆಯಲ್ಲಿ ಇದ್ರೂ ಕೂಡ ಅವರು ಬಂದು ಹೋಗಿದ್ದಾರೆ. ಇನ್ನೂ ತನಕ ಯಾವುದೇ ಒಂದು ಬೆಲೆ ಇನ್ನೂ ನಿಗದಿ ಆಗಿಲ್ಲ. 3,000 ಗುರುಗಳೇ, ಸಕ್ಕರೆ ಕಾರ್ಖಾನೆಗಳು ಸರ್ಕಾರ ನಡೆಸಲತ್ತವ, ಸರ್ಕಾರಕ್ಕೆ ಸಕ್ಕರೆ ಕಾರ್ಖಾನೆ ಹಿಡಿತದಲ್ಲಿವೆ, ಸರ್ಕಾರ ಸಕ್ಕರೆ ಕಾರ್ಖಾನೆಗಳು ಹಿಡಿತದಲ್ಲಿದೆ. ಏನಿದೆ ಗುರುಗಳು, ಏನ್ ಟೋಟಲ್ ಯಾಕೆ ಈ ರೀತಿ ಅಧಿಕಾರಿಗಳು ಮುಖ್ಯಮಂತ್ರಿ ಆರ್ಡರ್ ಕಾಪಿ ಕೊಟ್ಟು ಪಾಲನೆ ಮಾಡಿರಲ್ಲ, ಮನೆಗೆ ನಡ್ರಿ ಅಂತ ಹೇಳ್ಬೋದಲ್ಲ? ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರು ಮಾತಾಡೋದು ನಾನು ಕೇಳಿದ್ದೀನಿ. ಎಂದ್ರೆ ನಮ್ಮ ಯತ್ನಾಳ್ ಪಾಟೀಲ್ ಅವರು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದಾಗ ಅವರಂದ್ರು, ಯಾರು 3,300 ರೂಪಾಯಿ ಕೊಡಲ್ಲ ಅವ್ರ ಮೇಲೆ ನಾವು ಆಕ್ಷನ್ ತಗೋತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು. ಈಗ ಬೀದರ್ ಜಿಲ್ಲೆ ಎಲ್ಲ ಕಾರ್ಖಾನೆಗಳ ಅಧ್ಯಕ್ಷರ ಮೇಲೂ ಮುಖ್ಯಮಂತ್ರಿಗಳು ಆಕ್ಷನ್ ತಗೋಬೇಕು. ಯಾರು 3,300 ಕೊಡಲ್ಲ ಅಂತಾರ ಮುಖ್ಯಮಂತ್ರಿಗಳು ಆಕ್ಷನ್ ತಗೋಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಇವತ್ತು ಉಸ್ತುವಾರಿ ಮಂತ್ರಿ ಹೇಳ್ತಾರೆ, ಈ ಆಡಳಿತ ಮಂಡಳಿ ಅಂತಕ್ಕಂಥದ್ದು ನಮ್ಮ ಕೈಯಲ್ಲಿಲ್ಲ, ಇದು ಸಂಪೂರ್ಣವಾದಂತ ಹಿಡಿತ ಕೇಂದ್ರ ಸರ್ಕಾರಕ್ಕಿದೆ. MRP ಫಿಪ್ ಆದಂತ ಒಂದು ಕಾನೂನು ಅದು ಕೇಂದ್ರ ಸರ್ಕಾರಕ್ಕಿದೆ ಅಂತ ಕೇಂದ್ರ ಸರ್ಕಾರಕ್ಕಿಂತ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಂಗ್ ಘೋಷಣೆ ಮಾಡಿದ್ರು, ಆರ್ಡರ್ ಪಾಲನೆ ಯಾಕೆ ಆಗ್ತಾ ಇಲ್ಲ ಅಷ್ಟೇ. ಇವತ್ತು ಆ ಮಾತನ್ನ ಇವತ್ತು ಇಲ್ಲಿ ಮಾಜಿ ಕೇಂದ್ರ ಮಂತ್ರಿ ಖುಬಾ ಅವರು ಬಂದು ಹೋದ್ರು, ಇವತ್ತು ಹಾಲಿ ಮಂತ್ರಿ ಈಶ್ವರ್ ಖಂಡ್ರೆ ಅವರು ಬಂದು ಹೋದ್ರು. ಆದ್ರೆ ರೈತರಿಗೆ ನಿಜವಾದಂತಹ ಸಂತೋಷವನ್ನ ಹೇಳ್ತಾ ಇಲ್ಲ. ಇವತ್ತು ಆ ಸಂತೋಷ ಹೇಳಬೇಕು, ರೈತರಿಗೆ 3,100 ರೂಪಾಯಿ ಕೊಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಸೊ ಇದು ಹೋರಾಟಗಾರರ ಮಾತಂತ ಹೇಳ್ಬೋದು. ಪ್ರತಿ ಟನ್ನಿಗೆ ಕನಿಷ್ಠ 3,100 ರೂಪಾಯಿ ಅದರ ಘೋಷಣೆ ಮಾಡಲೇಬೇಕು, ಇಲ್ಲ ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ. ಟೋಟಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆದೇಶ ಜಿಲ್ಲಾಧಿಕಾರಿ ಅವರು ಪಾಲನೆ ಮಾಡಬೇಕು, ಇಲ್ಲಾಂದ್ರೆ ಸಕ್ಕರೆ ಕಾರ್ಖಾನೆಗಳ ಕೀಲಿ ತಗೊಂಡೆ ನಾನು ಜಿಲ್ಲಾಡಳಿತ ನಡೆಸಬೇಕು ಎಂಬ ಆಕ್ರೋಶದ ನುಡಿ ಸ್ವಾಮೀಜಿಗಳದಾಗ್ಯದ, ಹೋರಾಟಗಾರದಾಗ್ಯದ ಅಂತ ಹೇಳ್ಬೋದು. ಈಗಲಾದ್ರೂ ಜಿಲ್ಲಾಡಳಿತ ಸಕ್ಕರೆ ಕಾರ್ಖಾನೆಗಳ ಏನ್ ರೈತರ ಹಗ್ಗ ಜಗ್ಗಾಟ ನಡೀತದೆ ಬ್ರೇಕ್ ಹಾಕಂತ ಕೆಲಸ ಮಾಡ್ತಾರ. ಕ್ಯಾಮ್ರಾ ಬೀದರ್ನಲ್ಲಿ ಕಬ್ಬಿನ ಬೆಂಬಲ ಬೆಲೆಗಾಗಿ ರೈತರ ಕಿಚ್ಚು 8ನೇ ದಿನಕ್ಕೆ ಕಾಲಿಟ್ಟಿದೆ. ರೈತರ ಅಹೋರಾತ್ರಿ ಹೋರಾಟ, ಅನ್ನದಾತರ ಹೋರಾಟಕ್ಕೆ ಚನ್ನಬಸವಾನಂದ ಶ್ರೀ ಸಾಥ್ ಕೊಟ್ಟಿದ್ದಾರೆ. ರಾಜಕೀಯವನ್ನ ಬಿಟ್ಟು ರೈತರ ಹೋರಾಟಕ್ಕೆ ಕೈ ಜೋಡಿಸಿ ಮಠವನ್ನ ಬಿಟ್ಟು ಹೋರಾಟಕ್ಕೆ ಬನ್ನಿ ಅಂತೇಳಿ ಸ್ವಾಮೀಜಿ ಕರೆ ಕೊಟ್ಟಿದ್ದಾರೆ. ವಿವಿಧ ಮಠಾಧೀಶರಿಗೆ ಚನ್ನಬಸವಾನಂದ ಶ್ರೀಗಳು ಕರೆ ಕೊಟ್ಟಿದ್ದಾರೆ. ರೈತರ ಬೇಡಿಕೆ ಈಡೇರಿಸದ ಈಶ್ವರ್ ಖಂಡ್ರೆ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡುವಂತೆ ಸ್ವಾಮೀಜಿ ಆಗ್ರಹ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಮೂಲಕ ರಾಜ್ಯ ಸರ್ಕಾರಕ್ಕೆ ಶ್ರೀಗಳು ಮನವಿಯನ್ನ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಹೋರಾಟ? ಬೀದರ್ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಮತ್ತು ಜಿಲ್ಲಾಡಳಿತ ಹಗ್ಗ ಜಗ್ಗಾಟ ಮುಂದುವರೆದ ಅಂತ ಹೇಳ್ಬೋದು. ಈಗಾಗಲೇ ಕಬ್ಬಿಗೆ ಬೆಲೆ ನಿಗದಿ ಆಗ್ಲೇಬೇಕಂತೇಳಿ ಕಳೆದ 8 ದಿನಗಳಿಂದ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಚೇರಿ ಮುಂಭಾಗದಲ್ಲಿ ರೈತರು ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ ನೋಡಬಹುದು ನೀವು. ಈಗಾಗಲೇ ರೈತರ ಹೋರಾಟಕ್ಕೆ ಸ್ವಾಮೀಜಿಗಳು ಸೇರಿದಂತೆ ಹಲವರು ಬೆಂಬಲ ಸೂಚಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸ್ವಾಮೀಜಿಗಳು ಕೂಡ ರೈತರನ್ನು ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಆ ಸ್ಥಳಕ್ಕೆ ಆಗಮಿಸಿದ್ದಾರೆ, ರೈತರ ಜೊತೆ ನಾವಿದ್ದೀವಿ ಅಂತೇಳಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಟೋಟಲ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಇರ್ಬೋದು, ರಹೀಂ ಖಾನ್ ಇರ್ಬೋದು, ಅವರು ಕೂಡ ಬಂದಿಲ್ಲಿ ರೈತರೊಂದಿಗೆ ಮಾತಾಡಿ ಹೋದ್ರು. ಆದ್ರೆ ಏನು ಪ್ರಯೋಜನ ಆಗಿಲ್ಲ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ರೈತರು ಈಗಾಗಲೇ ಪ್ರತಿ ಟನ್ನಿಗೆ 3,300 ರೂಪಾಯಿ ಮುಖ್ಯಮಂತ್ರಿ ನಿಗದಿ ಮಾಡಿದ್ದಾರೆ, ಅಷ್ಟು ಕೊಡ್ಲೇಬೇಕು ಎಂಬ ಹಠ ಅವ್ರು ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಒಂದು ಸಾಲ ಸೂಲ ಮಾಡಿ ನಾವು ಬೆಳಿತೀವಿ, ನಾವು ಬೆಳೆದು ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೀವಿ. ಈ ವರ್ಷ ಮಳೆ ಬಂದು ಸಂಪೂರ್ಣವಾಗಿ ಬೆಳೆಗಳೆಲ್ಲ ಕಳ್ಕೊಂಡು ನಾವು ಸಂಕಟಗೀಡಾಗಿದ್ದೀವಿ. ಸರ್ಕಾರಕ್ಕೆ ನಿಜಕ್ಕೂ ನಮ್ಮ ಬಗ್ಗೆ ಕಾಳಜಿ ಅದನ್ನೇ ಇಲ್ಲ ಅಂತ ಹೇಳಿ ರೈತರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಟೋಟಲಿ ಅನ್ನ ನೀಡುವಂತ ರೈತರು ಗೊತ್ತ ಎಲ್ಲೋ ಒಂದ್ ಕಡೆ ರೋಡಿಗೆ ಬಂದೇನಂದ್ರೆ ಪ್ರತಿಭಟನೆ ಮಾಡಿ ನಾವು ಬೆಳೆದಂತ ಹಕ್ಕು ನಾವು ಸರ್ಕಾರ ಕೇಳಂತ ಪರಿಸ್ಥಿತಿ ಗೊತ್ತು ನಿರ್ಮಾಣ ಆಗ್ಯದ. ನಿಜಕ್ಕೂ ಇದು ನೋವಿನ ಸಂಗತಿ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ಆ ರೈತರೊಂದಿಗೆ ಸ್ವಾಮೀಜಿಗಳು ಕೂಡ ಧ್ವನಿಗೂಡಿಸ್ಯಾರ ಅಂತ ಹೇಳ್ಬೋದು. ಹೀಗಾಗಿ ಸರ್ಕಾರ ತಕ್ಷಣವೇ ಅನ್ನದಾತರ ಏನ್ ನೋವದ ಅನ್ನದಾತರ ಬೇಡಿಕೆ ಅದಕ್ಕೆ ಸ್ಪಂದಿಸಬೇಕಾಗ್ಯದ ಅಂತ ಹೇಳ್ಬಹುದು. ಯಾಕಂದ್ರೆ 21ರಿಂದ ಉಗ್ರ ಹೋರಾಟ ಮಾಡ್ತೀವಿ, ಜಿಲ್ಲಾದ್ಯಂತ ಪ್ರತಿಭಟನೆ ಮಾಡ್ತೀವಿ, ರಸ್ತೆ ತಡೆ ಮಾಡ್ತೀವಿ. ಏನಾದ್ರೂ ಅನಾಹುತ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನೇರವಾಗಿ ಹೊಣೆಗಾರಿಕೆ ಜಿಲ್ಲಾಡಳಿತ ಸರ್ಕಾರ ಅಂತೇಳಿ ರೈತರು ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಲಾದ್ರೂ ಸರ್ಕಾರ ಸಚಿವರು ಈಗಾಗಲೇ ಸಕ್ಕರೆ ಕಾರ್ಖಾನೆ ಮತ್ತು ರೈತರ ಮಧ್ಯೆ ನಡೀತಾ ಇದ್ದ ಸಂಘರ್ಷಕ್ಕೆ ಬ್ರೇಕ್ ಹಾಕಂತ ಕೆಲಸ ಮಾಡ್ತಾರೆ. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.
ಬೀದರ್ ಜಿಲ್ಲೆಯಾದ್ಯಂತ ಕಬ್ಬು ಬೆಳೆಗಾರರು ಕೂಡ ಪ್ರತಿ ಟನ್ನಿಗೆ 3,300 ರೂಪಾಯಿ ಸರ್ಕಾರ ನಿಗದಿ ಮಾಡಲೇಬೇಕು, ಜಿಲ್ಲಾಡಳಿತ ಸಕ್ಕರೆ ಕಾರ್ಖಾನೆಯವರ ಮನ ಒಲಿಸಲೇಬೇಕಂತೇಳಿ ಕಳೆದ 8 ದಿನಗಳಿಂದ ನೋಡಬಹುದು. ನೀವು ಈಗಾಗಲೇ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ರೈತರ ಹೋರಾಟಕ್ಕೆ ಪಕ್ಷಾತೀತವಾಗಿ ಸಾಕಷ್ಟು ಜನರು ಬೆಂಬಲಿಸ್ತಾ ಇದ್ದಾರೆ. ಈಗಾಗಲೇ ಚನ್ನಬಸವನಂದ ಸ್ವಾಮೀಜಿಗಳು ಕೂಡ ಆಗಮಿಸಿ ರೈತರಿಗೆ ಧೈರ್ಯ ತುಂಬುತ್ತಾ ಇದ್ದಾರೆ. ನಾವು ನಿಮ್ಮೊಂದಿಗಿದ್ದೀವಿ, ರೈತರಿದ್ದರೆ ಎಲ್ಲರಿಗೂ ಅನ್ನ ಸಿಗ್ತಾ, ದುಡಿದು ಕೆಲಸ ಮಾಡಿ ಕಷ್ಟಪಟ್ಟು ಅನ್ನ ನೀಡಂತ ರೈತರು ನೀವು ಇಲ್ಲಿ ರಸ್ತೆಗೆ ಬಂದು ಈ ರೀತಿ ಕುಳಿತು ಹಕ್ಕು ಕೇಳೋದು ಎಷ್ಟರ ಮಟ್ಟಿಗೆ ಸರಿಯಾದ, ಸರ್ಕಾರ ಅಧಿಕಾರದಲ್ಲಿ ಇದ್ದವರು ತಿಳ್ಕೋಬೇಕು ಅಂತ ಹೇಳಿ ಸ್ವಾಮೀಜಿಗಳು ಕೂಡ ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೇಕೇ ಬೇಕಂತೇಳಿ ನೋಡಬಹುದು. ನೀವು ದೃಶ್ಯದಲ್ಲಿ ಸಾಕಷ್ಟು ಜನ ರೈತರಿದ್ದಾರೆ. ಕಳೆದ 8 ದಿನ ಆಗಲಾಗ ಹೊಂಟದ, ಇವತ್ತ ಮನೆಗೆ ಹೋಗಿಲ್ಲ. 13ರಿಂದ ಕಂಟಿನ್ಯೂ ಆಗಿ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ. ಸಾಕಷ್ಟು ಚಳಿಯುವ ರಾಜಕಾರಣಿಗಳು ಮಾತ್ರ ಆರಾಮಾಗಿ ಗರಂ ಆಗಿ ಮಲ್ಕೋತಾರ. ನಾವು ರಸ್ತೆಯಲ್ಲಿದ್ದೀವಿ, ನಾವು ಹೊಲದಲ್ಲಿ ಕೆಲಸ ಮಾಡಿ ದುಡಿದು ಪ್ರತಿಯೊಬ್ಬರು ದುಡಿದ್ರು ಮಾತ್ರ ಎಲ್ಲರಿಗೂ ಅನ್ನ ಸಿಗ್ತದೆ. ಆದ್ರೆ ಟೋಟಲಿ ಇವತ್ತ ಅಧಿಕಾರದಲ್ಲಿ ಇದ್ದಂತ ಸರ್ಕಾರ, ಜನಪ್ರತಿನಿಧಿಗಳು, ಅಧಿಕಾರಿಗಳು ಅರ್ಥ ಮಾಡ್ಕೋತಿದ್ದಲ್ಲ. ಸಕ್ಕರೆ ಕಾರ್ಖಾನೆಗಳ ಮನ ಒಲಿಸಲಿಕ್ಕೆ ಎಲ್ಲೋ ಒಂದ್ ಕಡೆ ಇವತ್ತು ವಿಫಲ ಆಗಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ರಹೀಂ ಖಾನ್ ಬಂದ್ ಹೋದ್ರು ಕೂಡ ಇವತ್ತಿಗೂ ಬೆಲೆ ನಿಗದಿ ಆಗಿಲ್ಲ. ಮುಖ್ಯಮಂತ್ರಿ ಚರ್ಚೆ ಮಾಡಿ ಬೆಲೆ ನಿಗದಿ ಮಾಡ್ತೀವಿ ಅಂತ ಹೇಳಿ ಹೋದ್ರು. ಇಲ್ಲಿ ಸ್ವಾಮೀಜಿಗಳು ಕೂಡ ರೈತರಿಗೆ ಬೆಂಬಲಿಸಿದ್ದಾರೆ. ಗುರುಗಳು ಏನ್ ಹೇಳ್ಬೇಕಂತ್ರಿ, ಯಾಕೆ ಈ ರೀತಿ ಹಗ್ಗ ಜಗ್ಗಾಟ? ಇವತ್ತು ಸಾಕಷ್ಟು ಚಳಿ ಇವೆ. ರೈತರು ಏನಂದ್ರೆ ರಸ್ತೆ ಮೇಲೆ ಕುಂತಿದ್ದಾರೆ, ಸಚಿವರ ಕಚೇರಿ ಮುಂಭಾಗದಲ್ಲಿ ಕುಂತಿದ್ದಾರೆ. ಯಾರು ಕೇಳಕ್ ದಿಕ್ಕಿಲ್ಲ ಗುರುಗಳೇ. ಈಗ ಕಳೆದ 7 ದಿವಸದಿಂದ ಏನು ರೈತರು ಇಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾರೆ, ಇದು ಅವ್ರು ಕೇಳ್ತಕ್ಕಂಥದ್ದು ಬಹಳ ಸೂಕ್ತವಾದಂತದ್ದು, ಜಾಯಜ್ ಇದೆ. ಯಾಕಂದ್ರೆ 3,300 ರೂಪಾಯಿ 300 ರೂಪಾಯಿ ಕೇಳ್ತಾ ಇದ್ದಾರೆ. ಅವರ ಒಂದು ಪರಿಶ್ರಮ ಮೆಹನತ್ತು, ಅವ್ರೇನು ಕಬ್ಬು ಬೆಳೆಸೋ ಸಲುವಾಗಿ ಅವ್ರು ಶ್ರಮ ಪಟ್ಟಿರ್ತಾರ, ಅದ್ರ ಲಾಗೋಡಿ ಎಲ್ಲ ಖರ್ಚು ಮಾಡಿರ್ತಾರ. ಅದಕ್ಕೆ 3,300 ರೂಪಾಯಿ ಏನೂ ಅಲ್ಲ. ಅವರಿಗೆ ಆಕ್ಚುಲಿ ಒಂದು ಟನ್ ಕಬ್ಬಿನಿಂದ ಫ್ಯಾಕ್ಟರಿ ಅವರಿಗೆ 14-15 ಸಾವಿರ ರೂಪಾಯಿ ಲಾಭ ಇರುತ್ತೆ. ಆದ್ರೆ 5,000 ರೂಪಾಯಿ ಕೊಟ್ಟರು ಕೂಡ ಕಡಿಮೆನೆ. ಇವತ್ತು ಕಬ್ಬು ಬೆಳಿಬೇಕು, ಅಹೋರಾತ್ರಿಯಲ್ಲಿ ಹಗಲು ರಾತ್ರಿಯಲ್ಲಿ ಕಷ್ಟಪಟ್ಟು ಕಬ್ಬು ಬೆಳಿಬೇಕು. ರೈತರು ಈ ಸಮಾಜಕ್ಕೆ, ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರು. ಎಲ್ಲ ರಾಜಕಾರಣಿಗಳು ರೈತರು ದೇಶದ ಬೆನ್ನೆಲುಬು ಅಂತೆಲ್ಲ ಭಾಷಣ ಮಾಡ್ತಾರೆ. ಆದ್ರೆ ಇವತ್ತು ಚಳಿಯೊಳಗ 7 ದಿವಸದಿಂದ ರೈತರು, ನಮಗೆ ಅನ್ನ ಕೊಡ್ತಕ್ಕಂಥ ರೈತರು, ಅನ್ನದಾತರು ಈ ಚಳಿಯೊಳಗೆ ಬಂದು ಮಲ್ಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಅವರು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಆದ್ರೂ ಸಹಿತ ಇವತ್ತಿಲ್ಲಿ ರಹೀಂ ಖಾನ್ ಅವರು ಮತ್ತು ಈಶ್ವರ್ ಖಂಡ್ರೆ ಅವರು ಇಬ್ಬರು ಸಚಿವರು ನಮ್ಮ ಜಿಲ್ಲೆಯಲ್ಲಿ ಇದ್ರೂ ಕೂಡ ಅವರು ಬಂದು ಹೋಗಿದ್ದಾರೆ. ಇನ್ನೂ ತನಕ ಯಾವುದೇ ಒಂದು ಬೆಲೆ ಇನ್ನೂ ನಿಗದಿ ಆಗಿಲ್ಲ. 3,000 ಗುರುಗಳೇ, ಸಕ್ಕರೆ ಕಾರ್ಖಾನೆಗಳು ಸರ್ಕಾರ ನಡೆಸಲತ್ತವ, ಸರ್ಕಾರಕ್ಕೆ ಸಕ್ಕರೆ ಕಾರ್ಖಾನೆ ಹಿಡಿತದಲ್ಲಿವೆ, ಸರ್ಕಾರ ಸಕ್ಕರೆ ಕಾರ್ಖಾನೆಗಳು ಹಿಡಿತದಲ್ಲಿದೆ. ಏನಿದೆ ಗುರುಗಳು, ಏನ್ ಟೋಟಲ್ ಯಾಕೆ ಈ ರೀತಿ ಅಧಿಕಾರಿಗಳು ಮುಖ್ಯಮಂತ್ರಿ ಆರ್ಡರ್ ಕಾಪಿ ಕೊಟ್ಟು ಪಾಲನೆ ಮಾಡಿರಲ್ಲ, ಮನೆ ನಡ್ರಿ ಅಂತ ಹೇಳ್ಬೋದಲ್ಲ? ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರು ಮಾತಾಡೋದು ನಾನು ಕೇಳಿದ್ದೀನಿ. ಅಂದ್ರೆ ನಮ್ಮ ಯತ್ನಾಳ್ ಪಾಟೀಲ್ ಅವರು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದಾಗ ಅವ್ರಂದ್ರು, ಯಾರು 3,300 ರೂಪಾಯಿ ಕೊಡಲ್ಲ ಅವ್ರ ಮೇಲೆ ನಾವು ಆಕ್ಷನ್ ತಗೋತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು. ಈಗ ಬೀದರ್ ಜಿಲ್ಲೆ ಎಲ್ಲ ಕಾರ್ಖಾನೆಗಳ ಅಧ್ಯಕ್ಷರ ಮೇಲೂ ಮುಖ್ಯಮಂತ್ರಿಗಳು ಆಕ್ಷನ್ ತಗೋಬೇಕು. ಯಾರು 3,300 ಕೊಡಲ್ಲ ಅಂತಾರ ಮುಖ್ಯಮಂತ್ರಿಗಳು ಆಕ್ಷನ್ ತಗೋಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಇವತ್ತು ಉಸ್ತುವಾರಿ ಮಂತ್ರಿ ಆಗ್ತಾರೆ, ಈ ಆಡಳಿತ ಮಂಡಳಿ ಅಂತಕ್ಕಂಥದ್ದು ನಮ್ಮ ಕೈಯಲ್ಲಿಲ್ಲ. ಇದು ಸಂಪೂರ್ಣವಾದಂತ ಹಿಡಿತ ಕೇಂದ್ರ ಸರ್ಕಾರಕ್ಕಿದೆ. MRP ಫಿಪ್ ಆದಂತ ಒಂದು ಕಾನೂನು ಅದು ಕೇಂದ್ರ ಸರ್ಕಾರಕ್ಕಿದೆ ಅಂತ ಸರ್ಕಾರಕ್ಕಿದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಂಗ್ ಘೋಷಣೆ ಮಾಡಿದ್ರು, ಆರ್ಡರ್ ಪಾಲನೆ ಯಾಕೆ ಆಗ್ತಾ ಇಲ್ಲ ಅಷ್ಟೇ. ಇವತ್ತು ಆ ಮಾತನ್ನ ಇವತ್ತು ಇಲ್ಲಿ ಮಾಜಿ ಕೇಂದ್ರ ಮಂತ್ರಿ ಖುಬಾ ಅವರು ಬಂದು ಹೋದ್ರು. ಇವತ್ತು ಹಾಲಿ ಮಂತ್ರಿ ಈಶ್ವರ್ ಖಂಡ್ರೆ ಅವರು ಬಂದು ಹೋದ್ರು. ಆದ್ರೆ ರೈತರಿಗೆ ನಿಜವಾದಂತಹ ಸಂತೋಷವನ್ನು ಹೇಳ್ತಾ ಇಲ್ಲ. ಇವತ್ತು ಆ ಸಂತೋಷ ಹೇಳಬೇಕು, ರೈತರಿಗೆ 3,100 ರೂಪಾಯಿ ಕೊಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಸೊ ಇದು ಹೋರಾಟಗಾರರ ಮಾತಂತ ಹೇಳ್ಬೋದು. ಪ್ರತಿ ಟನ್ನಿಗೆ ಕನಿಷ್ಠ 3,100 ರೂಪಾಯಿ ಅದರ ಘೋಷಣೆ ಮಾಡಲೇಬೇಕು, ಇಲ್ಲ ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ. ಟೋಟಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆದೇಶ ಜಿಲ್ಲಾಧಿಕಾರಿ ಅವರು ಪಾಲನೆ ಮಾಡಬೇಕು, ಇಲ್ಲಾಂದ್ರೆ ಸಕ್ಕರೆ ಕಾರ್ಖಾನೆಗಳ ಕೀಲಿ ತಗೊಂಡೆ ನಾನು ಜಿಲ್ಲಾಡಳಿತ ನಡೆಸಬೇಕು ಎಂಬ ಆಕ್ರೋಶದ ನುಡಿ ಸ್ವಾಮೀಜಿಗಳದಾಗ್ಯದ, ಹೋರಾಟಗಾರದಾಗ್ಯದ ಅಂತ ಹೇಳ್ಬೋದು. ಈಗಲಾದರೂ ಜಿಲ್ಲಾಡಳಿತ ಸಕ್ಕರೆ ಕಾರ್ಖಾನೆಗಳ ಏನ್ ರೈತರ ಹಗ್ಗ ಜಗ್ಗಾಟ ನಡೆದ ಬ್ರೇಕ್ ಹಾಕಂತ ಕೆಲಸ ಮಾಡ್ತಾರ. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕ.